ಪೆಪ್ಪರ್ ಮತ್ತು ಟೊಮೆಟೊ ಮಿಕ್ಸಿ ಮಾಡಿ ಹಾಕಿದ ಈ ರಸಮ್ ಮಾಡಿದರೆ ನೀವು ಹೇಳ್ತೀರಾ ಏನು ಚೆನ್ನಾಗಿದೆ, ಏನು ಅದ್ಭುತ ಈ ರಸಮ್ ಅಂತ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ, ನಾನು ಮಿಕ್ಸಿ ಜಾರಿಗೆ 2 ದೊಡ್ಡ ಟೊಮೆಟೊ ಹಾಕ್ತಾ ಇದ್ದೇನೆ. 4 ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಇದು ನಮಗೆ ತರಿಯಾಗಿ ರುಬ್ಬಲಿಕ್ಕಿದೆ, ಹಾಗಾಗಿ 1 ಚಮಚ ಕರಿಮೆಣಸು, 1 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, 1-2 ಎಸಳು ಕರಿಬೇವು, ಫ್ರೆಶ್ ಕರಿಬೇವಾದರೆ ಒಳ್ಳೆಯದಾಗ್ತದೆ ಇದಕ್ಕೆ. ಒಂದು ಅರ್ಧ ಲಿಂಬೆ ಗಾತ್ರದ ಹುಣಸೆ ಹಣ್ಣು. ಇದನ್ನು ನೀರು ಹಾಕದೆ ತರಿಯಾಗಿ ರುಬ್ಬಬೇಕು. ನೋಡಿ, ಈಗ ತರಿ ರುಬ್ಬಿದ ನಂತರ ನಾನು 6 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಾಕಿದ್ದೇನೆ. ಅದನ್ನಷ್ಟೇ 1 ರೌಂಡ್ ತಿರುಗಿಸಿದ್ದೇನೆ ಅಷ್ಟೇ. ನೋಡಿ, ತರಿಯಾಗಿದೆ, ಹೇಗೆ ತರಿಯಾಗಿದೆ. 10 ನಿಮಿಷದಲ್ಲಿ ಮಾಡಬಹುದಾದಂಥ ರಸಮ್ ರೆಸಿಪಿ ಇದು. 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಒಂದು ಪಾತ್ರೆಗೆ. ನಾನೀಗ ಒಂದು ಅರ್ಧ ಚಮಚ ಸಾಸಿವೆ ಚಟಪಟ ಅನ್ನುವಾಗ 1 ಚಮಚದಷ್ಟು ಉದ್ದಿನಬೇಳೆ ಹಾಕುವ. ಉದ್ದಿನಬೇಳೆ ಹಾಕಿದ ಕೂಡಲೇ ಕೆಂಪು ಮೆಣಸು 1-2 4 ತುಂಡು ಮಾಡಿ ನಾನು ಹಾಕ್ತಾ ಇದ್ದೇನೆ. ಕರಿಬೇವು 1-2 ಎಸಳನ್ನಷ್ಟು. ಇವಾಗ ಒಂದು ಸ್ವಲ್ಪ ಹಿಂಗು, 1/4 ಚಮಚದಷ್ಟು ಹಿಂಗು ಹಾಕಿ ಮೆಲ್ಲ ಉರಿಯಲ್ಲೇ ಇಟ್ಟಿದ್ದೇನೆ ನಾನು. ಈಗ ನೋಡಿ, ತರಿಯಾಗಿ ರುಬ್ಬಿಟ್ಟ ಟೊಮೆಟೊ ಮತ್ತು ಕರಿಮೆಣಸು ಜೀರಿಗೆಯ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಹೈ ಫ್ಲೇಮಲ್ಲಿ ಒಂದು 5-6 ನಿಮಿಷ ನಾವು ಇದನ್ನು ಹೀಗೆ ಹುರಿಯುವ. ಸ್ವಲ್ಪ ಅರಸಿನ, ಯಾಕಂದರೆ ಟೊಮೆಟೊದು ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು ನಾವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಇದೇ ರೀತಿ ತಿರುಗಿಸಿ ಹುರಿತಾ ಇರುವ ನಾವು ಸ್ವಲ್ಪ ಹೊತ್ತು. ನೋಡಿ, ಚೆನ್ನಾಗಿ ಕುದಿ ಬಂದಿದೆ, ಹಸಿ ವಾಸನೆ ಕೂಡ ಇದು ಹೋಗಿದೆ. ಈಗ ಹೈ ಫ್ಲೇಮಲ್ಲಿಟ್ಟೆ ನಾನು 1-2 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕಿ ಒಂದು 5-6 ನಿಮಿಷ ಕುದಿಸಿದರೆ ಸಾಕು, ಯಾಕಂದರೆ ಟೊಮೆಟೊ ಈಗಾಗಲೇ ಬೆಂದಿದೆ. ಹಾಗಾಗಿ ನೋಡಿ, 1 ಕಾಯಿ ಮೆಣಸು, ನಮಗೆ ಖಾರ ಕಡಿಮೆ, ಅದಕ್ಕೋಸ್ಕರ 1-2 ಕಾಯಿ ಮೆಣಸು ಹಾಕ್ಬೋದು, ಒಳ್ಳೆ ಪರಿಮಳ ಬರ್ತದೆ. ನೋಡಿ, ಈಗ ನಾನು 2 ಲೋಟದಷ್ಟು ನೀರು ಹಾಕಿದ್ದೇನೆ. ನನ್ನ ಈ ರೆಸಿಪಿಯನ್ನು ಮೊದಲನೇ ಬಾರಿ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಇಷ್ಟ ಆಗಿದೆ ಅನಿಸಿದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಈಗ ಒಳ್ಳೆ ಕುದೀತಾ ಇದೆ. 5-6 ನಿಮಿಷ ಇಟ್ಟರೆ ಸಾಕಾಗ್ತದೆ. 10 ನಿಮಿಷದಲ್ಲಿ ಇದು ನಿಮಗೆ ರೆಡಿ ಆಗ್ತದೆ ಈ ರಸಮ್. ಗಂಟಲಿಗೆಲ್ಲ ಕುಡಿಯುವಾಗ ಒಳ್ಳೆಯದಾಗ್ತದೆ. ಇನ್ನೇನು ಚಳಿ ಶುರುವಾಗ್ತಾ ಇದೆ ನೋಡಿ, ಆವಾಗ ಈ ರಸಮ್ ಮಾಡಿದರೆ ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ ಇದು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನಾನು. ಈಗ ನಾವು ಮಾಡಿದ ಈ ಕರಿಮೆಣಸಿನ ಟೊಮೆಟೊ ರಸಮ್ ರೆಡಿ ಆಯಿತು. ನಾಳೆ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.